ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬುಧವಾರದ ಬ್ಲಾಗು. ಈ ಬ್ಲಾಗ್ನ ನಾನಿವತ್ತು ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಆಲ್ರೆಡಿ ಟೈಮ್ ಬಂದು 12 ಗಂಟೆ ಆಗಿದೆ. ಇವತ್ತು ಬ್ಲಾಗ್ನ ನಾನು ನನ್ನ ಮಗಳಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ನನ್ನ ಮಗಳಿಗೆ ಗೊತ್ತಿಲ್ಲ, ಏನೋ ಇವತ್ತು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆದಮೇಲೆ ನಾನು ಪೂಜೆ ಮಾಡ್ತೀನಿ ಅಂತ ತುಂಬ ಹಠ ಮಾಡ್ತಾಯಿದ್ರು. ಸೊ 12 ಗಂಟೆ ಆಗಿರೋದ್ರಿಂದ ದೀಪ ಹಚ್ಚೋದು ಬೇಡ, ಜಸ್ಟ್ ಊದುಬತ್ತಿ ಒಂದು ಹಚ್ಕೊಟ್ವಿ, ಪೂಜೆ ಮಾಡು ಅಂತ ಹೇಳಿದ್ವಿ. ಸೊ ದೇವ್ರ ಮನೆಗೂ ಪೂಜೆ ಮಾಡಿ ನಂತರ ಹೊಸ್ಲಿಗೂ ಪೂಜೆ ಮಾಡಿ ತುಳಸಿ ಗಿಡಕ್ಕೂ ಪೂಜೆ ಮಾಡ್ತಿದ್ರು. ಸೊ ನಾನು ಅದಾಗೇ ಇರಲಿ ಅಂತ ಹೇಳಿ ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ. ಸೊ ಆ ಟೈಮಲ್ಲಿ ನೀವು ಬನ್ನಿ ಪೂಜೆ ಮಾಡಿ ಅಂತ ಅಂದರು. ಇಲ್ಲ, ನೀನು ಒಬ್ಬರೇ ಮಾಡಿ, ನಾನು ಪರವಾಗಿಲ್ಲ, ನಾನು ಸಂಜೆ ಮಾಡ್ತೀನಿ ಅಂತ ಅಂದೆ. ಮಕ್ಕಳೇ ಹಾಗೆ ಅನಿಸುತ್ತಲ್ವ, ಒಂದೊಂದು ಟೈಮು ಆಟ ಆಡಬೇಕು ಅಂತಾರೆ, ಒಂದೊಂದು ಟೈಮ್ ಪೂಜೆ ಮಾಡಬೇಕು ಅಂತಾರೆ, ಒಂದೊಂದು ಟೈಮ್ ಏನು ಬೇಕೋ ಅನಿಸುತ್ತೋ ಅವ್ರಿಗೆ ಹಠ ಮಾಡ್ತಾನೆ ಇರ್ತಾರೆ. ಸೊ ಆ ಟೈಮಲ್ಲಿ ನಾವು ಅವ್ರು ಕೇಳಿದ್ದನ್ನು ಸಾಧ್ಯವಾದಷ್ಟು ಈಡೇರಿಸಿದ್ರೆ ಅವರು ಹಠ ಮಾಡೋದನ್ನು ಅವಾಯ್ಡ್ ಮಾಡ್ತಾರೆ. ಸೊ ಇಲ್ಲಾಂದರೆ ಅದನ್ನೇ ಹಠ ಮಾಡೋದನ್ನೇ ಜಾಸ್ತಿ ಕಲ್ತ್ಬಿಡ್ತಾರೆ. ಆವಾಗ ಏನು ಮಾಡಿದ್ರು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ನನ್ನ ಮಗಳು ಅಷ್ಟೇ, ಇತ್ತೀಚೆಗೆ ತುಂಬ ಅಳ್ತಾಳೆ. ಏನಾದರೂ ಕೊಡಲಿಲ್ಲ, ಏನಾದರೂ ಮಾಡೋದಕ್ಕೆ ಬಿಡಲಿಲ್ಲ ಅಂದರೆ ತುಂಬ ಅಳ್ತಾ ಇರ್ತಾಳೆ. ಸೊ ಅದನ್ನು ಕಮ್ಮಿ ಮಾಡಬೇಕು ಅನ್ನೋದಕ್ಕೋಸ್ಕರ ಅವಳು ಹೇಳ್ದಾಗ ಆದಷ್ಟು ಕೇಳ್ತಾ ಇರ್ತೀವಿ. ಅದಾದಮೇಲೆ ಇಲ್ಲಿಂದ ತಿಂಡಿ ಎಲ್ಲ ತಿಂದ್ಕೊಂಡು ಇವತ್ತು ಸೈಬರ್ ಸೆಂಟ್ರಿಗೆ ಹೋಗಬೇಕಿತ್ತು, ಹಂಗಾಗಿ ಹೋಗ್ತಾ ಇದ್ದೀವಿ. ಸೈಬರ್ ಸೆಂಟ್ರಲ್ಲಿ ಕೆಲವೊಂದು ಜೆರಾಕ್ಸ್ಗಳು ತೊಗೋಬೇಕಿತ್ತು, ತೊಗೊಂಡು ಹಾಗೆ ಕಂಪ್ಯೂಟರ್ ಕ್ಲಾಸ್ಗೆ ಸೇರ್ಕೋಬೇಕು ಅಂತ ಕೇಳ್ಕೊಂಡು ಬರೋಣ ಅಂತ ಅಂದ್ಕೊಂಡು. ಸೊ ಇವತ್ತು ಕಂಪ್ಯೂಟರ್ ಕ್ಲಾಸಿಗಿನ ಅಲ್ಲಿ ಸರ್ ಸಿಕ್ಕಲಿಲ್ಲ, ಅವರೇನೋ ರಜಾ ಇದ್ದರು ಅಂತ ಅನಿಸುತ್ತೆ. ಇನ್ನು ಸೈಬರ್ ಸೆಂಟ್ರಲ್ಲಿದ್ದಂಥ ಕೆಲಸನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಮನೆಗೆ ಗ್ರೋಸರೀಸ್ ಬೇಕಿತ್ತು. ಜಾಸ್ತಿ ಏನು ಬೇಕಾಗಿರಲಿಲ್ಲ, ಒಂದು 2-3 ಐಟಮ್ ಬೇಕಾಗಿದ್ದಿದ್ದು ಅಷ್ಟೇ. ಸೊ ಹಾಗಾಗಿ ಅಲ್ಲೇ ಸೂಪರ್ ಮಾರ್ಕೆಟ್ ಇತ್ತಲ್ಲ, ಸೊ ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಹೋದೋ. ಅಲ್ಲಿಂದ ನನ್ನ ಮಗಳನ್ನೂ ಕರ್ಕೊಂಡು ಹೋಗಿದ್ದು. ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಸೂಪರ್ ಮಾರ್ಕೆಟ್ಗೆ ಅವಳಿಗೆ ಏನು ಬೇಕೋ ಅದನ್ನೆಲ್ಲ ತೊಗೊಂಡಿರ್ತಾರೆ. ಸೊ ಇದು ಬೇಡ ಮನೆ ಅಂತಂದರೂ ಹೇಳಿದ್ರು ಕೇಳೋದಿಲ್ಲ, ನನಗೆ ಬೇಕು ಅಂತ ತೆಗೆದಿಟ್ಕೊಂಡಿರ್ತಾರೆ. ಸೊ ಅದರಲ್ಲಿ ನಾವು ತೊಗೊಂಡಿರೋದಕ್ಕಿಂತ ಹೆಚ್ಚಾಗಿ ನನ್ನ ಮಗಳೇ ಕೆಲವೊಂದು ಐಟಮ್ನ ಜಾಸ್ತಿ ಹಾಕ್ಕೊಂಡಿರ್ತಾರೆ. ಅದು ನಮಗೆ ಬೇಕಾಗಿ ಇರೋದಿಲ್ಲ, ಅವ್ರು ಆಟ ಆಡೋದಕ್ಕೋಸ್ಕರ ಏನೇನೋ ತೆಗೆದುಕೊಂಡ್ಬಿಟ್ಟಿರ್ತಾರೆ. ಅದಾದಮೇಲೆ ಇಷ್ಟೆಲ್ಲ ತೊಗೊಂಡು ಬಿಲ್ಲಿಂಗಿಗೆ ಅಂತ ಹೋದು. ಸೊ ಬಿಲ್ಲಿಂಗಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಬಿಲ್ ಮಾಡಿಸಿ ಅವ್ರು ತೊಗೊಂಡಿರೋದ್ರಲ್ಲಿ ಕೆಲವೊಂದನ್ನು ಎತ್ತಿಡ್ಸಿದ್ದು. ಅದಾದಮೇಲೆ ಇಲ್ಲ, ನನಗೆ ಬೇಕೇ ಬೇಕು ಅಂತೇಳಿ ಹಠ ಮಾಡಿ ಮತ್ತೆ ತೊಗೊಂಡ್ರು. ನಾವು ಇಷ್ಟು ಐಟಮ್ನ ತೊಗೊಂಡು ಬಂದಿದ್ದೋ. ಅದಾದಮೇಲೆ ಸಂಜೆ ಆಗಿತ್ತು. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಮಗಳು ಈಗಲೂ ಆಚೆಗಡೆ ಆಟ ಆಡ್ತಾಯಿದ್ರು. ಸೊ ನಾನು ಇವಾಗ ಹಂಗೆ ವಿಡಿಯೋ ಮಾಡ್ಕೊಂಡು ಹೆಂಗೋ ಅಡುಗೆ ಮಾಡ್ಕೋಬೋದು ಅಂತ ಅಂದ್ಕೊಂಡು ಅವ್ರನ್ನ ಆಟ ಆಡೋದಕ್ಕೆ ಅಂತ ಆಚೆ ಬಿಟ್ಟಿದ್ದೆ. ಸೊ ನಾನು ಇವತ್ತು ಹೆಸ್ರು ಕಾಳನ್ನ ಬಳಸ್ಕೊಂಡು ಮೊಟ್ಟೆ ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹೆಸ್ರು ಕಾಳನ್ನ 1-2 ಅವರ್ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಅದಾದಮೇಲೆ ಸ್ಟವ್ನ ಹಚ್ಬಿಟ್ಟು ಆ ಹೆಸ್ರು ಕಾಳನ್ನ ನೀರಲ್ಲಿ ನೆನೆಸಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಹೆಸ್ರು ಕಾಳೆ ಅಂತಲ್ಲ, ಯಾವುದೇ ಕಾಳನ್ನಾದರೂ ಸರಿ ನಾವು ನೀರಿನಲ್ಲಿ ನೆನೆಸಿಟ್ಟು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಹಾಕಿ ನಾವಿವಾಗ ಕಾಳನ್ನು ಬೇಯಿಸ್ಕೋಬೇಕಾಗುತ್ತೆ. ಈ ಕಾಳು ಒಂದು 80% ಬೆಂದರೆ ಸಾಕಾಗುತ್ತೆ. ಅಷ್ಟನ್ನು ನಾವು ಇವಾಗ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ಈ ಮೊಟ್ಟೆ ಸಾರಿಗೆ ಬೇಕಾಗಿರೋಂತಹ ಮೊದಲು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ನೀವು ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಸೇರಿಸ್ಕೊಳ್ತಾ ಹೋಗಬೇಕಾಗುತ್ತೆ. ನಾನು ಇಲ್ಲಿ ಇಬ್ಬರಿಗಾಗೋ ಅಷ್ಟು ಮಾಡೋದ್ರಿಂದ ನಾನು 1 ಈರುಳ್ಳಿನ ಬಳಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಇಂಚು ಚಕ್ಕೆ, 2-3 ಲವಂಗ, 1 ಟೀ ಸ್ಪೂನಷ್ಟು ಗಸಗಸೆ, ಹಾಗೆ 1 ಸ್ಪೂನಷ್ಟು ಕಡಲೆ. ಇಲ್ಲಿ ಕಡಲೆ ಹಾಕುವಾಗ ಸ್ಕಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ನೀವು ಕಡಲೆನ ಆ್ಯಡ್ ಮಾಡ್ಕೊಳ್ಳಿ. ಇದರ ಜೊತೆಗೆ 1-2 ಸ್ಪೂನು ಧನಿಯಾ ಪುಡಿ ಸೇರಿಸ್ಕೋಬೇಕು, 1 ಟೀ ಸ್ಪೂನು ಗರಂ ಮಸಾಲ ಸೇರಿಸ್ಕೋಬೇಕು. ಹಾಗೆ ನಿಮ್ಮ ಖಾರಕ್ಕೆ ತಕ್ಕಾಗೆ ಖಾರದ ಪುಡಿಯನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕಾಗುತ್ತೆ. ಈಗ ಮೊಟ್ಟೆ ಸಾರಿಗೆ ಬೇಕಾದಂತಹ ಮಸಾಲೆ ರೆಡಿಯಾಗಿದೆ. ಆಗಲೇ ನಾವು ಕಾಳನ್ನು ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಸೊ ಆ ಕಾಳು ಬೆಂದಿದೆಯಾ ಎಂದು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಆ ಕಾಳು ಒಂದು 80% ಬೆಂದಿದೆ ಅಂತ ನಾವು ಗೊತ್ತಾಗೋದು ಹೇಗಪ್ಪ ಅಂತ ಅಂದರೆ, ಆ ಕಾಳನ್ನು ನಾವು ಒಂದನ್ನು ಕೈಯಲ್ಲಿ ಪ್ರೆಸ್ ಮಾಡಿದಾಗ ಸೊ ಅದು ಮೆತ್ತಗಾಗಿದ್ದರೆ ಸೊ ಅದು ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಕಾಳು ಬೆಂದಿರೋದು. ಸೊ ಆ ಕಾಳನ್ನು ಬೆಂದಿದಾಗ ಸೊ ನಾವು ಏನು ಮಾಡಬೇಕು ಅಂದರೆ ಆ ಕಾಳನ್ನೇ ಸಪ್ರೇಟ್ ಮತ್ತು ನೀರನ್ನು ಸಪ್ರೇಟಾಗಿ ಮಾಡಬೇಕು. ಅದಾದಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿನ ಹಾಕಿ ನಾವು ಬೇಯಿಸಿಟ್ಕೊಂಡಿದ್ದಂತಹ ಕಾಳನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನಾನು ವಿಡಿಯೋ ಆಗಿದೆ ಅಂತ ಅಂದ್ಕೊಂಡಿದ್ದೆ, ಆ ಕ್ಲಿಪ್ಪಿಂಗ್ ವಿಡಿಯೋನೇ ಆಗಿರಲಿಲ್ಲ. ಸೊ ಹಾಗಾಗಿ ಅದು ವಿಡಿಯೋ ಆಗಿರಲಿಲ್ಲ, ಅದಕ್ಕಾಗಿ ನಾನು ಅದನ್ನು ಆ್ಯಡ್ ಮಾಡೋಕ್ಕಾಗಲಿಲ್ಲ, ಹಾಗೆ ಹೇಳಿದೆ. ಇನ್ನು ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ನಾವು
ಸೊ ಆ ಕಾಳಿಗೆ ಸೇರಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು, ಕಾಳಿಂದ ನೀರಿತ್ತಲ್ಲ ಸೊ ಆ ನೀರನ್ನೇ ನಾವು ಇವಾಗ ಸೇರಿಸ್ಕೋಬೋದು. ಅನಂತರ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಉಪ್ಪು ಖಾರನ ಈ ಟೈಮಲ್ಲೇ ನಾವು ಟೆಸ್ಟ್ ಮಾಡಿಕೊಳ್ಬೇಕು. ಅನಂತರ ಸೊ ಒಂದು 5-10 ನಿಮಿಷಗಳ ಕಾಲ ಈ ಸಾರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನಂತರ ಸಾಂಬಾರು ಚೆನ್ನಾಗಿ ಕುದಿದ ನಂತರ ಒಂದೊಂದೇ ಮೊಟ್ಟೆಯನ್ನು ನಾವು ಒಂದೊಂದೇ ಕಡೆ ಆ ಮೊಟ್ಟೆಯನ್ನು ನಾವು ಆ ಸಾಂಬಾರಿನಲ್ಲಿ ಸೇರಿಸ್ತಾ ಬರಬೇಕು. ಅದಾದಮೇಲೆ ಒಂದು 5-10 ನಿಮಿಷ ಆ ಮೊಟ್ಟೆನ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷ ಬೆಂದರೆ ಸಾಕು. ಆ ಮೊಟ್ಟೆ ಅದು ಆಲ್ರೆಡಿ ಕುಕ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾವು ಸೌಟಿನ ಸಹಾಯದಿಂದ ಈ ಸಾಂಬಾರನ್ನು ಮಿಕ್ಸ್ ಮಾಡಬೇಕು. ಈಗ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ಈ ಸಾಂಬಾರನ್ನು ನಾವು ಮುದ್ದೆ ಜೊತೆ ಸರ್ವ್ ಮಾಡ್ಬೋದು, ಅನ್ನದ ಜೊತೆನಾದರೂ ಸರ್ವ್ ಮಾಡ್ಬೋದು. ನಮ್ಮ ಮನೇಲಿ ಇವತ್ತು ಮುದ್ದೆ ಮತ್ತು ಅನ್ನ ಎರಡರ ಜೊತೆನೂ ಸಹ ಸರ್ವ್ ಮಾಡ್ತಾಯಿದ್ದೀವಿ. ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಜೊತೆಗೆ ಒಂದು ಲೈಕ್ ಕೊಡೋದನ್ನು ಮರಿ